ನಮಸ್ಕಾರ ಆನಂದರಾಯ್ರೆ. ನೀವು ಫೋನ್ ಮಾಡ್ತೀರಾ ಅಂತ ಗೊತ್ತಿತ್ತು. ನಿಮ್ಮ ಫೋನ್ಗೆ ಕಾಯ್ತಾ ಇದ್ದೆ. ಯಾಕೆ ಶಾಸ್ತ್ರಿಗಳೇ? ಮುಂದಿನ ವಾರ 13ನೇ ತಾರೀಕು ತಾನೇ ನಿಮ್ಮ ತಂದೆಯವ್ರ ತಿಥಿ. ನಾನೇ ತಾನೇ ನಿಮ್ಮ ತಂದೆಯವ್ರ ತಿಥಿ ಮಾಡಿಸೋದು. ಅದಿರಲಿ, ಮನೆಯಲ್ಲೇ ಮಾಡಿಸ್ತೀರಾ ಮಡ್ತಲ್ಲಿ ಮಾಡಿಸ್ತೀರಾ? ಅಯ್ಯೋ, ನಮ್ಮ ಅಪ್ಪನ ತಿಥಿ ವಿಚಾರನ ಆಮೇಲೆ ಮಾತಾಡೋಣ. ಈಗ ನಾನು ನಿಮಗೆ ಫೋನ್ ಮಾಡಿದ ವಿಚಾರ ಏನು ಅಂದ್ರೆ, ನಿಮ್ಮಿಂದ ಒಂದು ಮುಖ್ಯವಾದ ವಿಚಾರ ತಿಳ್ಕೊಬೇಕಾಗಿತ್ತು. ಹೌದೇ? ಹೇಳಿ ಆನಂದರಾಯ್ರೆ. ನಂಜನಗೂಡಲ್ಲಿ ಇಂಡಸ್ಟ್ರಿಯಲಿಸ್ಟು ನಂಜುಂಡಯ್ಯನವ್ರು ಇದಾರಲ್ಲ, ಅವ್ರ ಬಗ್ಗೆ ನಿಮಗೆ ಗೊತ್ತು ತಾನೆ? ಗೊತ್ತಿಲ್ಲದೆ ಏನು? ನಾನು ನಂಜನಗೂಡ್ನಲ್ಲಿ ಇರೋವರೆಗೂ 20 ವರ್ಷ ಅವ್ರ ಮನೇಲಿ ನಡೆಯೋ ಶುಭ ಕಾರ್ಯ ನಾನೇ ಮಾಡಿಸ್ತಿದ್ದು. ಅದೇನು ಇದ್ದಕ್ಕಿದ್ದಂಗೆ ಅವ್ರ ಬಗ್ಗೆ ಕೇಳ್ತಿದ್ದೀರಿ? ಶಾಸ್ತ್ರಿಗಳೇ, ನಂಜುಂಡಯ್ಯನವ್ರ ಧರ್ಮಪತ್ನಿಯವರು ಬೆಂಗಳೂರಿನಲ್ಲಿ ಏನಾದರೂ ಇದ್ದಾರಾ? ಅದೇ ಸಾಧ್ಯ. ನಾನು 20 ವರ್ಷದಿಂದ ಬೆಂಗಳೂರಿಗೆ ಬಂದಾಗ ಯಾರಿಂದನೋ ಗೊತ್ತಾಯ್ತು, ನಂಜುಂಡಯ್ಯ ಮತ್ತು ಅವ್ರ ಧರ್ಮಪತ್ನಿ ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ರು ಅಂತ. ಹೌದಾ? ಹಾಗಾದ್ರೆ ಒಂದು ಹುಡುಗಿ ತಾರಾ ಅಂತ ನಂಜುಂಡಯ್ಯನವ್ರ ಮಗಳು ಅಂತ ಹೇಳ್ಕೊಂಡು ನಮ್ಮ ಮನೆಗೆ ಬಂದಿದ್ದಾಳೆ. ಅವ್ರ ತಾಯಿ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾಳೆ. ಇದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಗೊತ್ತಾ ಶಾಸ್ತ್ರಿಗಳೇ? ಆನಂದರಾಯ್ರೆ, ಹಿಂದಿನ ಕಾಲದಲ್ಲಿ ರಾಜ ಬಹುವಲ್ಲಭ ಅಂತಿತ್ತು. ಹಂಗಂದ್ರೆ ರಾಜನಾದವನಿಗೆ ಹಲ್ವಾರು ಪತ್ನಿಯರು ಇರ್ತಿದ್ರು ಅಂತ. ಈಗಿನ ಕಾಲ ಶ್ರೀಮಂತರು ಹಾಗೇನೆ. ಆಮೇಲೆ ನಮ್ ನಂಜುಂಡಯ್ಯನವರು ಆಗರ್ಭ ಶ್ರೀಮಂತರು. ಅವ್ರಿಗೂ ಕೂಡ ನಂಜನಗೂಡಲ್ಲಿ ಒಂದು ಚಿನ್ನ ಬಿಡು, ಬೆಂಗಳೂರಲ್ಲಿ ಒಂದು ಚಿನ್ನ ಬಿಡು ಇಟ್ಕೊಂಡಿದ್ರೆ ಆಶ್ಚರ್ಯ ಏನಿಲ್ಲ ಬಿಡಿ. ನಂಜುಂಡಯ್ಯನವ್ರ ಧರ್ಮಪತ್ನಿ ದಾಕ್ಷಾಯಣಮ್ಮನವರು ಆಗ್ಲೇ ತೀರ್ಕೊಂಬಿಟ್ರು. ನೀವ್ ಹೇಳೋ ಗಾರ್ಮೆಂಟ್ ಪತ್ನಿ ಧರ್ಮಪತ್ನಿ ಲೆಕ್ಕಕ್ಕೆ ಬರಲ್ಲ ಬಿಡಿ. ಚಿನ್ನ ಬಿಡುನೆ. ದೊಡ್ಡವ್ರ ಕಥೆನೆಲ್ಲ ಏನೋ ಕೆಲ್ಸಕ್ಕೆ ಬಾರ್ದಿದ್ ಮಾತಾಡ್ತಾ ಇದ್ದಾನಲ್ಲ ಇವನು. ಇವತ್ತಿನ ಕಾಲದ ಕಾನೂನಲ್ಲಿ ಅಂತವ್ರಿಗೆ ಉಪಪತ್ನಿ ಅಂತ ಹೇಳಕ್ಕೂ ಅವಕಾಶ ಇಲ್ಲ ಬಿಡಿ. ವಾಲ್ಸ್ ಮಾತಾಡಿ ನಂಬಯ ಕಾಳ್ ಮಾಡ್ಕೋಬೇಕು. ಆಮೇಲೆ ಹುಡುಗಿ ತಾಯಿ ಹೆಸರೇನಂದ್ರಿ? ಅದು ಗಿರಿಜಾ ಅಂತ ಶಾಸ್ತ್ರಿಗಳೇ. ಗಿರಿಜಾ ಅಂತ. ಶಾಸ್ತ್ರಿಗಳೇ, ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ. ನಾನು ರಾತ್ರಿ ಕಾಲ್ ಮಾಡಿ ನಿಮ್ಮ ಹತ್ರ ಮಾತಾಡ್ತೀನಿ. ನಮ್ಮ ಅಣ್ಣ ಬಂದ್ರು, ಆಮೇಲೆ ಮಾತಾಡ್ತೀನಿ. ಹೇಳ ಮೇಲೆ. ಯಾಕ್ರಿ ಡಲ್ ಆದ್ರಿ? ನಾವು ಅನ್ಕೊಂಡಿರೋ ಹಾಗೆ ಅವಳು ನಂಜುಂಡಯ್ಯನವ್ರ ಧರ್ಮಪತ್ನಿ ದಾಕ್ಷಾಯಣಿಯವ್ರ ಮಗಳಲ್ಲ. ಊದ್ಕಡ್ಡಿ ಹತ್ತಿಸ್ಕೊಂಬ ಅಂದ್ರೆ ಊರಿಗೆಲ್ಲ ಬೆಂಕಿ ಹತ್ತಿಸ್ಕೊಂಬರ್ತಿಯಲ್ಲೋ ಮುಟ್ಟಾಳ. ನಾನೇನ್ ಮಾಡ್ದೆ ಅಣ್ಣ? ಗಿರಿಜಮ್ಮನವರು ಉಪಪತ್ನಿ ಅಲ್ಲ ನಂಜುಂಡಯ್ಯನವ್ರಿಗೆ, ಅವರ ಸ್ವಂತ ಧರ್ಮಪತ್ನಿ. ನಂಜುಂಡಯ್ಯನವರ ಬೆಂಗಳೂರಿನ ಅಕ್ರಮ ಸಂಬಂಧದ ಫಲ ಅಕ್ರಮ ಸಂತಾನ. ಅಯ್ಯೋ ದೇವ್ರೆ, ಏನ್ರಿ ಮಾಡೋದೀಗ? ಅಲ್ಲ, ನಾವು ನೋಡಿದ್ರೆ ಅವಳನ್ನ ದೇವಸ್ಥಾನದ ಗೋಪುರದ ಮೇಲಿರೋ ಪಾರಿವಾಳ ಅನ್ಕೊಂಡ್ರೆ, ಛೇ, ಈ ತಿಪ್ಪೆ ಮೇಲಿರೋ ಕಾಗೆನ ಹೇಗ್ರಿ ಮನೆ ತುಂಬಿಸ್ಕೊಳ್ಳೋದು? ಮನೆ ತುಂಬಿಸ್ಕೊಳ್ಳೋದ? ಹೇಗ್ ಸಾಧ್ಯ ಪ್ರೇಮ? ಒಂದ್ ವೇಳೆ ಆ ಹುಡುಗಿನ ನಾವು ಮನೆ ತುಂಬಿಸ್ಕೊಂಡ್ರೆ ನಮ್ಮ ಮನೆತನ ಗೌರವ ಏನಾಗ್ಬೇಕು? ಹೌದು ನೋಡು, ನಮ್ಮ ಮಗನಿಗೆ ಬುದ್ಧಿ ಹೇಳೋಣ. ಆ ಹುಡುಗಿ ಸಂಬಂಧ ಬೇಡ ಅಂತ ಹೇಳೋಣ. ಮೊದ್ಲು ಆ ಹುಡುಗಿನ ಮನೆಯಿಂದ ಆಚೆ ಕಳ್ಸೋಣ. ಬಾ ನಡೀರಿ. ಏನೇನೋ ಅವಾಂತರಗಳು ಮಾಡಿದ್ಯಾ, ಅವಾಂತರಗಳನ್ನೆಲ್ಲ ಸರಿ ಮಾಡ್ಬೇಕು ನಾನೀಗ. ಆಕ್ಚುಲಿ ನನ್ನ ಐಡಿಯಾ ಏನ್ ಗೊತ್ತಾ? ಮದ್ವೆ ಆದ್ಮೇಲೆ ಯುರೋಪ್ ಕಂಟ್ರೀಸ್ಗೆ ಒಂದು ರೊಮ್ಯಾಂಟಿಕ್ ಟ್ರಿಪ್ ಹೋಗ್ಬಿಡೋಣ, ಅಂತ ಆರೋಗೋಣ. ಏನಂತೀಯ? ಓಕೆ. ಏ ಅವಿನಾಶ್, ಎದ್ದೇಳು ಎದ್ದೇಳೋ ಮೇಲೆ. ಸಂಬಂಧ ನಮಗ್ ಬೇಕಾಗಿಲ್ಲ ಇನ್ನು. ಯಾಕಪ್ಪ ಏನೇನೋ ಮಾತಾಡ್ತಾ ಇದ್ದೀರಾ? ಅವ್ರೇನ್ ಮಾತಾಡ್ಬೇಕೋ ಅದನ್ನೇ ಮಾತಾಡ್ತಾ ಇದ್ದಾರೆ. ಇವಳು ಈ ಮನೆಗೆ ಸೊಸೆ ಆಗೋದಿಕ್ಕೆ ಯಾವ ಯೋಗ್ಯತೆನೂ ಇಲ್ಲ. ಇವಳನ್ನ ಮರ್ತ್ ಬಿಡು. ಅಮ್ಮ, ನೀನು ಅಪ್ಪನಂಗೆ ಮಾತಾಡ್ತಾ ಇದೀಯಮ್ಮ. ಹಣ, ಆಸ್ತಿ, ಅಂತಸ್ತು ಅಡ್ಡಿ ಬಂದ್ರೆ ಹೀಗೆ ಕಣೋ ಆಗೋದು. ಅವಿನಾಶ್, ನಾನ್ ನಿಮ್ ಮನೆಗ್ ಬರಲ್ಲ ಅಂತ ಮೊದ್ಲೇ ಹೇಳಿದ್ದೆ. ನೀವ್ ಶ್ರೀಮಂತರು, ನಾವ್ ಬಡವರು, ನಮಗ್ ಸೆಟ್ ಆಗಲ್ಲ ಅಂತಾನೂ ಹೇಳಿದ್ದೆ. ನನ್ ಮಾತ್ ಕೇಳಿಲ್ಲ. ಈಗ ನೋಡಿದ್ರಾ, ನಮ್ಮಮ್ಮ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಿದಾರೆ ಅಂತ ನನ್ನ ನಿನ್ನ ದೂರ ಮಾಡ್ತಿದ್ದಾರೆ. ಹಲೋ, ಎಕ್ಸ್ಕ್ಯೂಸ್ ಮೀ. ನಿಮ್ಮಮ್ಮ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ನಿನ್ನನ್ನ ನಾವು ದೂರ ಮಾಡ್ತಾ ಇಲ್ಲ. ನೀನು ನಂಜುಂಡಯ್ಯನವ್ರ ಧರ್ಮಪತ್ನಿಗೆ ಜನಿಸಿದ್ರೆ ನಿನ್ನನ್ನ ನಾವೇ ಮನೆ ತುಂಬಿಸ್ಕೊಳ್ತಾ ಇದ್ವಿ. ಹಾಗಾದ್ರೆ ನಿಮ್ ಮಾತಿನ ಅರ್ಥ ಏನ್ ಸರ್? ಅದನ್ ಬೇರೆ ಬಾಯ್ ಬಿಟ್ಟು ಹೇಳ್ಬೇಕಾ? ನಂಜುಂಡಯ್ಯನವ್ರ ಅನೈತಿಕ ಸಂಬಂಧಕ್ಕೆ ಹುಟ್ಟಿರೋ ಮಗಳು ನೀನು. ಅಂದ್ರೆ ನಿಮ್ ಪ್ರಕಾರ ನಮ್ ತಾಯಿನ ಏನು ಅಂತ ಅನ್ಕೊಂಡಿದ್ದೀರಾ? ನೋಡಮ್ಮ, ನಿನ್ನ ಬಗ್ಗೆ ನನ್ನ ಬಾಯಲ್ಲಿ ಕೆಟ್ಟ ಪದಗಳು ಬರೋದಕ್ಕೆ ನನ್ ಮನಸ್ಸು ಒಪ್ತಾ ಇಲ್ಲ. ಒಟ್ನಲ್ಲಿ ಹೇಳ್ಬೇಕು ಅಂದ್ರೆ ಈ ಮನೆಗೆ, ಈ ಮನೆತನಕ್ಕೆ ಸೊಸೆಯಾಗಿ ಬರೋದಕ್ಕೆ ನಿನಗೆ ಯಾವ ಯೋಗ್ಯತೆನೂ ಇಲ್ಲ. ಅಮ್ಮ, ಯೋಗ್ಯವಾದ ಹೆಣ್ಣಲ್ಲ ಅಂದ್ರೆ ಏನಮ್ಮ ಅರ್ಥ? ಇವಳು ತುಂಬಾ ಒಳ್ಳೆ ಹುಡುಗಿ. ಇವಳು ನಾನು ಇಷ್ಟಪಟ್ಟಿದ್ದೆ ಇವಳು ಗುಣಕ್ಕೆ. ನೀತಿ ಧರ್ಮ ಅನ್ಕೊಂಡು ಇವಳ ತಾಯಿ ಬಗ್ಗೆ ಕೆಟ್ಟಾಗಿ ಮಾತಾಡೋದು ಸರಿಯಲ್ಲ. ಮುಚ್ಚೋ ಬಾಯಿ. ನೀನ್ ಇವಳನ್ನ ಇಷ್ಟಪಟ್ಟಿದ್ಯಾ ಅಂತ ನಾವ್ ಇವಳನ್ನ ಮನೆ ಸೊಸೆ ಮಾಡ್ಕೊಂಡ್ರೆ ನಾಳೆ ಮುಂದೆ ಜನ ಬಾಯಿಗೆ ಬಂದಂಗ್ ಮಾತಾಡ್ತಾರೆ, ಬಾಯಿಗೆ ಬಂದ ಪ್ರಶ್ನೆ ಕೇಳ್ತಾರೆ. ಏನಪ್ಪ ಮಾತಾಡ್ತಾರೆ? ಏನಪ್ಪ ಕೇಳ್ತಾರೆ? ಏನ್ ಮಾತಾಡ್ತಾರೆ, ಏನ್ ಕೇಳ್ತಾರೆ ಅಂತಿದ್ಯಾ? ನಿಮ್ ಸೊಸೆ
ನಂಜುಂಡಯ್ಯನವರ ಸ್ವಂತ ಹೆಂಡತಿ ಮಗಳಲ್ವಂತೆ ಅಂತ ಬಾಯಿಗೆ ಬಂದಾಗ ಮಾತಾಡೋದನ್ನ ನಾವು ಕೇಳಿಸ್ಕೊಳಕ್ಕಾಗಲ್ಲ. ದಯವಿಟ್ಟು ನನ್ನ ತಾಯಿ ಬಗ್ಗೆ ಕೆಟ್ಟದಾಗಿ ಮಾತಾಡ್ಬೇಡಿ. ಅವ್ರು ಹಗಲು ರಾತ್ರಿ ಕಷ್ಟಪಟ್ಟು ನನ್ನನ್ನ ಪ್ರೀತಿಯಿಂದ ಸಾಕಿದ್ದಾರೆ. ಅವ್ರ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ನನ್ ಕೈಲಿ ಸಹಿಸ್ಕೊಳ್ಳೋದಕ್ಕಾಗಲ್ಲ. ಏನಮ್ಮ ಸಹಿಸ್ಕೊಳಕ್ಕಾಗಲ್ಲ? ನಾಳೆ ದಿನ ಊರ್ ಜನ ಎಲ್ಲ ನಂಜುಂಡಯ್ಯನವರ ಅಕ್ರಮ ಸಂತಾನ ಆನಂದರಾಯರ ಮನೆ ಸೊಸೆಯಾಗಿದ್ದಾಳೆ ಅಂದ್ರೆ ನಾವೂ ಸಹಿಸ್ಕೊಳಕ್ಕಾಗಲ್ಲ. ಅವಿನಾಶ್, ನನ್ನ ತಾಯಿ ಬಗ್ಗೆ ಕೆಟ್ಟದಾಗಿ ಮಾತಾಡೋರ್ ಮನೇಲಿ ನಾನು ಒಂದು ಕ್ಷಣನೂ ಇರೋದಿಲ್ಲ. ಇನ್ಮೇಲೆ ನನಗೂ ನಿನ್ಗೂ ಯಾವ ಸಂಬಂಧನೂ ಇಲ್ಲ. ಗುಡ್ ಬೈ. ತರ ತರ ಏಯ್, ಹೋಗ್ತಾಳೆ ನಿಂತ್ಕೊಳ್ಳಪ್ಪ. ನಾನ್ ಪ್ರೀತಿಯಿಂದ ಕರ್ಕೊಂಡ್ ಬಂದಿದ್ದ ಹುಡುಗಿನ ಈ ತರ ಅವಮಾನ ಮಾಡಿ ಕಳ್ಸ್ಬಾರ್ದಪ್ಪ. ಛೀ, ಇವರೆಲ್ಲ ಮನುಷ್ಯರ, ರಾಕ್ಷಸರು. ಏಯ್, ಯಾವ ಅವಮಾನನೂ ಇಲ್ಲ, ನಿಂತ್ಕೊಳ್ಳೋ. ಅಯ್ಯೋ ಅವಿನಾಶ್, ಅವಿನಾಶ್. ತರ 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 ಒಂದ್ ನಿಮಿಷ ನಿಂತ್ಕೋ. ತರ ಐ ಹೇಟ್ ಯು, ಐ ಹೇಟ್ ಯುವರ್ ಫ್ಯಾಮಿಲಿ. ರಿಯಲಿ ಸಾರಿ ತರ. ನಿಂತ್ಕೊಳ್ಳೋ, ನಿಂತ್ಕೊಳ್ಳೋ. ನೀನ್ ಯಾಕೆ ಅವಳ ಹತ್ರ ಸಾರಿ ಕೇಳ್ಬೇಕು? ನಮ್ಮ ಮನೆತನ ಗೌರವ ಏನೋ ಆಗ್ಬೇಕು. ಹೌದು, ನಮ್ಮ ಆಸ್ತಿ ಅಂತಸ್ತು ಬಗ್ಗೆ ಸ್ವಲ್ಪ ಆದ್ರೂ ಗೌರವ ಇದೆಯೋ ನಿನಗೆ? ಅವಳ ಹಿಂದೆ ಹೋಗ್ಬೇಕಂತೆ. ನಡಿಯೋ ಒಳಗೆ, ನಡಿಯೋ. ಹೋಗ್ಬಿಟ್ಟ ಅವಳು ಹಿಂದೆ. ನಂಜುಂಡಯ್ಯನವರ ಅನೈತಿಕ ಸಂಬಂಧಕ್ಕೆ ಹುಟ್ಟಿರೋ ಮಗಳು ನೀನು. ಏನಪ್ಪ ನೀನು, ಎಷ್ಟು ಕೆಟ್ಟವನು. ನಿನ್ನಿಂದ ನನ್ನ ಜೀವನನೇ ಹಾಳಾಗೋಯ್ತು. ನಾನು ಏನ್ ತಪ್ಪು ಮಾಡಿದೆ? ನನ್ಗೆ ಯಾವ ಒಡವೆನೂ ಬೇಡ, ನನ್ಗೆ ಯಾವ ಮದುವೆನೂ ಬೇಡ, ಏನು ಬೇಡ. ಅಯ್ಯೋ ತಾರಾ, ಎಲ್ಲ ನನ್ನ ಕರ್ಮ. ತಾರಾ, ಯಾಕಮ್ಮ ಒಡವೆಗಳೆಲ್ಲ ಕಿತ್ತು ಬಿಸಾಕಿದ್ಯಾ? ಅಮ್ಮ, ನನ್ ಜೀವನ ಹಾಳಾಗೋಯ್ತಮ್ಮ. ಯಾಕಮ್ಮ, ಏನಾಯ್ತಮ್ಮ? ಇದೇ ಒಡವೆಗಳೆಲ್ಲ ಬಿಸಾಕಿದ್ಯಾ? ಏನಾಯ್ತು ತಾರಾ? ಏನಾಯ್ತೆ? ಹೇಳೆ ಹೇಳೆ, ಏನಾಯ್ತು ಹೇಳಮ್ಮ. ನಿನ್ ಜೊತೆ ಅವಿನಾಶ್ ಬಂದಿಲ್ವಾ? ಯಾವ ಅವಿನಾಶಮ್ಮ? ನನ್ ಜೀವನ ಸರ್ವನಾಶ ಮಾಡ್ಬಿಟ್ಟ. ಯಾಕೆ ಯಾಕೆ ಈ ಒಡವೆಗಳೆಲ್ಲ ಕಿತ್ತಿ ಎಸ್ತಿದ್ಯಾ? ಆ ವಿಷಯ ಎಲ್ಲ ಬಿಟ್ಟಾಕು. ಅಮ್ಮ, ಈ ಫೋಟೋದಲ್ಲಿರೋರು ಯಾರು? ಯಾಕೆ ಅದೆಲ್ಲ ಕೇಳ್ತಿದ್ಯಾ? ಅಮ್ಮ, ನಾನ್ ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಡು. ಈ ಫೋಟೋದಲ್ಲಿರೋರು ಯಾರು? ನಿಮ್ ತಂದೆ. ಅಂದ್ರೆ ನನ್ ತಂದೆ ನಂಜನಗೂಡಿನ ನಂಜುಂಡಯ್ಯನವರ? ಹೌದು. ಹಾಗಾದ್ರೆ ನೀನ್ ಇವ್ರಿಗೆ ಏನಾಗ್ಬೇಕು? ಅವ್ರ ಹೆಂಡತಿ. ಕಟ್ಕೊಂಡಿದ್ ಹೆಂಡತಿನ ಅಥವಾ ಇಟ್ಕೊಂಡಿದ್? ಯಾಕಮ್ಮ ಹೊಡಿತಾ ಇದ್ಯಾ? ಬಾಯ್ ಮುಚ್ಚು. ನಾಚಿ ಆಗಲ್ಲ ನಿನ್ಗೆ? ಹೆತ್ತ ತಾಯಿ ಬಗ್ಗೆನೇ ಅನುಮಾನ ಪಡ್ತೀಯಾ? ನ್ಯಾಯವಾಗಿ ಕಷ್ಟಪಟ್ಟು ದುಡ್ದು ಹೊತ್ತು ಹೆತ್ತು ಸಾಕಿ ಬೆಳೆಸಿದ್ದಕ್ಕೆ ನೀ ಕೊಡ್ತಾ ಇರೋ ಪ್ರತಿಫಲ ಇದೆನಾ? ಇನ್ನು ನಿನ್ನ ಹತ್ರ ಮುಚ್ಚಿಟ್ಟು ಏನು ಪ್ರಯೋಜನ ಇಲ್ಲ. ನಡೆದಿದ್ದನ್ನೆಲ್ಲ ಹೇಳ್ಬಿಡ್ತೀನಿ.